ನಮಸ್ತೆ ಗೆಳೆಯರೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಹಣವನ್ನು ಹೇಗೆ ಚೆಕ್ ಮಾಡುವುದು, ಯಾವ ಕಂತಿನ ಹಣವನ್ನು ನಿಮಗೆ ಜಮಾ ಆಗಿದೆ ಅನ್ನೋದರ ಬಗ್ಗೆ ಹೇಗೆ ತಿಳಿದುಕೊಳ್ಳಬಹುದು ಅನ್ನೋದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು. ಗೆಳೆಯರೇ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಈ ಚಾನಲ್ದಲ್ಲಿ ನೀವು ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದರೆ ಈ ಥರದ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಷನನ್ನು ಬರುವುದಕ್ಕೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಹಾಗಾದರೆ ಗೆಳೆಯರೇ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲ್ದಲ್ಲಿ ಇರ್ತಕ್ಕಂತಹ ಪ್ಲೇಸ್ಟೋರನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಳ್ಳಿ. ಪ್ಲೇಸ್ಟೋರನ್ನು ಓಪನ್ ಆದ ನಂತರ ಇಲ್ಲಿ ನೋಡಿ DBT ಅಂತೇಳಿ ಟೈಪ್ ಮಾಡಿ. DBT ಕರ್ನಾಟಕ ಅಂತೇಳಿ ಬರುತ್ತೆ. ಈ ರೀತಿಯಾಗಿ DBT ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ. DBT ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ DBT ಕರ್ನಾಟಕದ ಒಂದು ಈ ರೀತಿಯಾಗಿ ಒಂದು ಗೌರ್ಮೆಂಟ್ ಒಂದು ಆ್ಯಪ್ ಇದೆ. ಇದು ಈ ರೀತಿಯಾಗಿ ತೋರಿಸ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹೀಗೆ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾದ ಒಂದು ಪೇಜನ್ನು ಓಪನ್ ಆಗುತ್ತೆ. ನಿಮ್ಮ ಒಂದು ಸ್ಟಾರ್ಟಿಂಗ್ಗೆ ಒಂದು ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ಮೇಲೆ ಇರ್ತಕ್ಕಂತಹ ನಿಮ್ಮದೊಂದು ಮೊಬೈಲ್ ನಂಬರ್ಗೆ OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ಹಾಕಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ವಿಂಡೋನು ಓಪನ್ ಆಗುತ್ತೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಲಾಗಿನ್ ಅಂತೇಳಿ ಬರುತ್ತೆ. ಇಲ್ಲಿ ಸಿಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿಂದ ಬೆನಿಫಿಷರಿಯನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಎಂಟರ್ MPIN ಅಂತೇಳಿ ಕೊಟ್ಟಿರುವಂಥದ್ದು. ನಿಮ್ಮ ಕಡೆ MPIN ಇದ್ದರೆ MPIN ಹಾಕಿ. ಇಲ್ಲತ್ತಂದರೆ ಇಲ್ಲಿ ನ್ಯೂ ಯೂಸರ್ ಆ್ಯಂಡ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತೇಳಿ ಇದೆ ನೋಡಿ. ಇಲ್ಲಿಂದ ನೀವು ರಿಜಿಸ್ಟರ್ ಇದ್ದರೆ ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟರನ್ನು ಮಾಡಿಕೊಳ್ಳಬಹುದು. ಆನಂತರ ರಿಜಿಸ್ಟರನ್ನು ಮಾಡಿಕೊಂಡಿದ್ದ ನಂತರ ನೋಡಿ ಈ ಥರ ಒಂದು ವಿಂಡೋವನ್ನು ಓಪನ್ ಆಗುತ್ತೆ. ಈ ಥರ ವಿಂಡೋ ಓಪನ್ ಆದಾಗ ಪರ್ಸನಲ್ ಇನ್ಫಾರ್ಮೇಷನನ್ನು ಕೇಳ್ತಾ ಇದೆ. ಇಲ್ಲಿ ನಿಮ್ಮ ನೇಮನ್ನು ಸಿಲೆಕ್ಟ್ ಮಾಡಿ. ಇಲ್ಲಿ ನೇಮನ್ನು ಹಾಕಿಕೊಂಡು ಆಧಾರದಲ್ಲಿ ಇರ್ತಕ್ಕಂಥ ಅಡ್ರೆಸ್ಸನ್ನು ಇಲ್ಲಿ ಹಾಕಿ. ಆನಂತರ ಜೆಂಡರ್ ಸಿಲೆಕ್ಟ್ ಮಾಡ್ಕೊಳ್ಳಿ. ಫಿಮೇಲ್ ಅಂತೇಳಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಅವ್ರದ್ದೊಂದು ಡೇಟ್ ಆಫ್ ಬರ್ತನ್ನು ಹಾಕಿ. ಆನಂತರ ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ವಿಂಡೋವನ್ನು ಓಪನ್ ಆಗುತ್ತೆ. ಇಲ್ಲಿಂದ ನೀವು ಪೇಮೆಂಟ್ ಸ್ಟೇಟಸ್ ನೋಡಬಹುದು. ಆನಂತರ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್, ಇಲ್ಲಿಂದ ನಿಮ್ಮದೊಂದು ಯಾವ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡನ್ನು ಸೀಡಿಂಗ್ ಆಗಿದೆ ಅನ್ನೋದನ್ನು ಇಲ್ಲಿಂದ ನಾವು ತಿಳಿದುಕೊಳ್ಳಬಹುದು. ಆನಂತರ ಇಲ್ಲಿಂದ ಪ್ರೊಫೈಲ್ ಕೊಟ್ಟಿರುವಂಥದ್ದು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಂದ ನಾವು ನಮ್ಮದೊಂದು ಪ್ರೊಫೈಲನ್ನು ನೋಡಿಕೊಳ್ಳಬಹುದು. ಈ ಥರ ಪೇಜನ್ನು ಓಪನ್ ಆದ ನಂತರ ಇಲ್ಲಿ ನೋಡಿ ಸೀಡಿಂಗ್ ಡೀಟೇಲ್ಸ್ ಬೆನಿಫಿಷರಿ ಅಂತೇಳಿ ಕೊಟ್ಟಿದ್ದಾರೆ. ಬೆನಿಫಿಷರಿ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತೇಳಿ ಕೊಟ್ಟಿರುವಂಥದ್ದು. ಬ್ಯಾಂಕ್ ಯಾವ ಬ್ಯಾಂಕಿಗೆ ಹೋಗಿದೆ ಅನ್ನೋದು ಹೆಸರು ಕೂಡ ಕೊಟ್ಟಿರುತ್ತಾರೆ. ಈ ಥರ ರಿಕ್ವೆಸ್ಟ್ ನಂಬರ್ ಕೂಡ ಕೊಟ್ಟಿರುತ್ತಾರೆ. ಆನಂತರ ನೋಡಿ ಕಾಂಟ್ಯಾಕ್ಟ್, ನಿಮಗೆ ಡೌಟ್ಸ್ ಇದ್ದರೆ ಇಲ್ಲಿ ಈ ಕಾಂಟ್ಯಾಕ್ಟ್ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. DBT ಸೆಲ್ ಸೆಂಟರ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ, ರೂಮ್ ನಂಬರ್ 108, ಫಸ್ಟ್ ಫ್ಲೋರ್, MS ಬಿಲ್ಡಿಂಗ್, ಬೆಂಗಳೂರು 560001 ಅಂತೇಳಿ ಕೊಟ್ಟಿರುವಂಥದ್ದು. ಇದು ಅಡ್ರೆಸ್ ಇದೆ. ಆನಂತರ ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರುವಂಥದ್ದು 08022226633 ಅನ್ನುವಂಥದ್ದು ನಂಬರ್ ಕೊಟ್ಟಿದ್ದಾರೆ.
ಆನಂತರ ಇಲ್ಲಿ ಕೆಳಗಡೆ ಒಂದು ನಂಬರನ್ನು ಕೊಟ್ಟಿರುವಂಥದ್ದು, ಆನಂತರ ಇಮೇಲ್ ಐ ಡಿ ಕೂಡ ಕೊಡಲಾಗಿದೆ. ನೀವು ಮೇಲ್ ಮುಖಾಂತರ ಕೂಡ ಅವರಿಗೆ ಕೇಳಬಹುದು. ಈ ರೀತಿಯಾಗಿ ನೀವು ನಿಮ್ಮ ಡಿ.ಬಿ.ಟಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡಿ.ಬಿ.ಟಿ ಸ್ಟೇಟಸನ್ನು ಇಲ್ಲಿಂದ ನಾವು ಚೆಕ್ ಮಾಡಬಹುದು. ಈ ರೀತಿಯಾದ ಇನ್ಫಾರ್ಮೇಷನನ್ನು ಇರುವಂಥದ್ದು ಗೃಹಲಕ್ಷ್ಮಿಯ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತಹ ಹಣವನ್ನು ನಾವು ಈ ರೀತಿಯಾಗಿ ನಮ್ಮ ಮೊಬೈಲ್ನಿಂದಲೇ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು. ಗೆಳೆಯರೇ, ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ದಲ್ಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಕೇಳಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.